ವೈದ್ಯರ ಬಳಿ ಹೋಗ್ತೀವಿ. ಆವಾಗ ನಮಗೆ ಅವ್ರು ಹೇಳಿದ್ದೇನೋ ಸರಿ ಅನಿಸಿಲ್ಲ, ನನಗೇನೋ ಅಷ್ಟೊಂದು ಸರಿ ಹೋಗ್ತಾ ಇಲ್ಲ ಅವ್ರು ಹೇಳಿದ ಅನಿಸಿಕೆ. ಇನ್ನೊಬ್ಬರು ಡಾಕ್ಟರ್ ಹತ್ರ ಕೇಳಲ್ಲ ಅಥವಾ ಭಯ ಆಗ್ತಾಯಿದೆ, ಈ ಡಾಕ್ಟರ್ನ ಏನಾದ್ರು ಬೈದರೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ನಾನು ವೈದ್ಯನೇ ಅಲ್ವಾ, ವೈದ್ಯಳೇ ಅಲ್ವಾ, ಇನ್ನೊಬ್ಬರು ಡಾಕ್ಟರ್ ಹತ್ರ ಏನು ಹೋಗ್ತೀರಾ, ಆ ರೀತಿ ಕೇಳೋ ಹಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ರೈಟ್ ಟು ಸೆಕೆಂಡ್ ಒಪಿನಿಯನ್ ಅಂತ ಇದೆ. ಅದಂದರೆ ನೀವು ಬರೀ ಒಬ್ಬರ ಡಾಕ್ಟರ್ ಹತ್ರ ಹೋಗಿ ಅವ್ರು ಹೇಳಿದ ತಕ್ಷಣ ಅದನ್ನೇ ಮಾಡಬೇಕಂತಿಲ್ಲ. ನೀವು ಬೇರೆ ವೈದ್ಯರ ಬಳಿ ಹೋಗಿ ಅವ್ರ ಹತ್ರ ಅವ್ರಿಗೇನು ಅನಿಸುತ್ತೆ, ಅವ್ರ ಪ್ರಕಾರ ಏನು ಮಾಡ್ಬೋದು ಅಂತ ತಿಳ್ಕೊಬೋದು. ಈ ರೀತಿ ನೀವು ಎಷ್ಟು ವೈದ್ಯರ ಬಳಿ ಬೇಕಂದ್ರೂ ಸಹ ಹೋಗ್ಬೋದು. ಅದಲ್ಲದೆ ಈಗ ಒಂದು ವೇಳೆ ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಅವರು ಚಿಕಿತ್ಸೆ ಶುರು ಮಾಡಿಬಿಟ್ಟಿದ್ದಾರೆ, ಆದರೆ ನಿಮಗೆ ನಿಲ್ಲಿಸಬೇಕು, ಆದರೆ ಅಲ್ಲಿವರೆಗೆ ಆಗಿರೋ ಚಿಕಿತ್ಸೆ ನಿಮಗೆ ಗೊತ್ತಿರಲ್ಲ ಎಕ್ಸಾಕ್ಟಾಗಿ ಮೆಡಿಕಲ್ ಟರ್ಮ್ಸಲ್ಲಿ. ಸೊ ಆ ಸಂದರ್ಭದಲ್ಲಿ ನೀವು ಆ ಡಾಕ್ಟರನ್ನ ಕೇಳ್ಬೋದು, ನೀವು ಯಾವ ರೀತಿ ನನಗೆ ಚಿಕಿತ್ಸೆ ನೀಡ್ತಾ ಇದ್ವಿ ಅದ್ರ ಬಗ್ಗೆ ಮಾಹಿತಿಯನ್ನು ಬರೆದು ಒಂದು ರೆಫರಲ್ ಕೊಡಿ, ನಾನು ಇನ್ನೊಂದು ವೈದ್ಯರ ಹತ್ರ ಕೇಳಬೇಕಂತ ಇದ್ದೀನಿ ಅಂತ ಸಹ ಕೇಳಬಹುದು. ಆ ಸಂದರ್ಭದಲ್ಲಿ ಆ ಆಸ್ಪತ್ರೆಯವರು ಅಥವಾ ವೈದ್ಯರು ಆ ರೆಫರಲನ್ನು ನಿಮ್ಗೆ ನೀಡಬೇಕು. ಹಾಗಾಗಿ ರೈಟ್ ಟು ಸೆಕೆಂಡ್ ಒಪಿನಿಯನ್ ಅಷ್ಟೇ ಅಲ್ಲದೆ ನಿಮಗೆ ಆ ವೈದ್ಯರಿಂದನೇ ರೆಫರಲ್ ಪಡೆದುಕೊಂಡು ಹೋಗಿ ಇನ್ನೊಬ್ಬರು ವೈದ್ಯರ ಹತ್ರ ಕೇಳುವ ಹಕ್ಕು ಸಹ ಇದೆ.